ಈ ಒಂದು ಪ್ರೋಮೋ ಬಿಟ್ಟಿದ್ದಾರಲ್ವಾ ಬಿಗ್ ಬಾಸ್ ಅವರು, ಆ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ನೀವು ಕಾರ್ತಿಕ್ ಅವ್ರನ್ನ ಸಂಗೀತ ಅವರು ತಗೊಳ್ತಿಲ್ಲ, ಆಮೇಲೆ ತನಿಷಾ ಅವರು ಕೂಡ ತಗೊಳ್ತಿಲ್ಲ. ಈ ಒಂದು ಪ್ರೋಮೋಗೆ ಕಮೆಂಟ್ಸ್ ಕಾರ್ತಿಕ್ ಅವ್ರ ಪರನೇ ಬಂದಿದಾವ. ಆ ಎಲ್ಲ ಕಮೆಂಟ್ಸ್ಗಳನ್ನ ನಿಮ್ಮುಂದ ಓದ್ತಾ ಹೋಗ್ತೀನಿ ಬನ್ನಿ. ಪಿತೂರಿ ಮಾಡೋರ್ಗೆಲ್ಲ ನೀನ್ ನಗುವಿಂದಾನೇ ಕೊಡ್ತೀಯಲ್ಲ ಗುರು, ಶಾಕ್. ನೀನ್ ಗುರು ನಿಜವಾದ ಆಟಗಾರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ನೀವು ಅದ್ರ ಪ್ರೋಮೋದಲ್ಲಿ ನೋಡಿದ್ರ, ಈಗ ಇಬ್ರು ಕೂಡ ತಗೊಳ್ತಿಲ್ಲ ಅವ್ರನ್ನ, ಒಂದು 10 ರೂಪಾಯಿಗೂ ಕೂಡ ತಗೊಳ್ತಿಲ್ಲ ಅಂತ ಹೇಳಿ ತುಕಾಲೆ ಅವರು ಹೇಳಿದಾರ. ಈ ಒಂದು ಸಂದರ್ಭದಾಗ ಅವರು ನಕ್ಕಂತ ಹೇಳ್ತಿದ್ದಾರ, ನೀವೇ ನಿಜವಾದ ಆಟಗಾರ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಕಾರ್ತಿಕ್ ಅವರು ಸಂಗೀತ ಅವ್ರ ಟೀಮಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ಸ್ಟಾಗ್ರಾಮ್ದಲ್ಲಿ ಹೀರೋ ಆಗಿ ಕಿಂಗ್ ಆಗಿ ಇರ್ತಿದ್ರು ಅಂತ ಹೇಳಿ ಹೇಳಿದಾರ ಕಮೆಂಟಲ್ಲಿ. ಹೌದು, ಅದೇನೋ ನಿಜನೇ ಅಂತ ಅನಿಸ್ತದೆ. ಯಾಕಂತಂದ್ರೆ ಎಲ್ಲ ಇರುವಂತಹ ಎಲ್ಲ ಇಗೋವನ್ನ ಬಿಟ್ಟು ಆಮೇಲೆ ಮಾತಾಡಿಸ್ತಿರ್ಲಿಲ್ಲ ಕಾರ್ತಿಕ್ ಅವರು ಸಂಗೀತ ಅವರು. ಅದೆಲ್ಲವನ್ನು ಮರ್ತು ಬಿಟ್ಟು ಬಂದ್ಬಿಟ್ಟು ನನಗೆ ನೀವು ಬೇಕು, ನಮ್ಮ ಟೀಮಿಗೆ ನೀವೇ ಬೇಕು ಅಂತ ಹೇಳಿ ಬಂದು ಅವರಿಗೆ ಹೈಯೆಸ್ಟ್ ಅಮೌಂಟ್ ಕೊಟ್ಟಿದ್ರು. ಆ ಒಂದು ಸಂದರ್ಭದಾಗ ಅವ್ರು ಇಸ್ಕೊಂಡಿದ್ದಿದ್ರೆ ಚೆನ್ನಾಗಿ ಆಗ್ತಿತ್ತೇನೋ. ಬಟ್ ಈಗ ಈ ತನಿಷ್ ಅವ್ರನ್ನ ನಂಬ್ಕೊಂಡು ಹೋದ್ರಲ್ಲ, ಅದಕ್ಕೆ ನಿಮ್ಗೆ ಈ ಥರ ಆಗಿದೆ ಇವಾಗ ಪಾಪ. ಬಟ್ ನೀವೇನಾದರೂ ಸಂಗೀತ ಟೀಮ್ಗೆ ಹೋಗಿದ್ರೆ ಇಷ್ಟೊತ್ತಿಗೆ ನೀವು ಕಿಂಗ್ ಹೀರೋ ಆಗೇ ಆಗ್ತಿದ್ರಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಆಮೇಲೆ ಇಷ್ಟಕ್ಕೇನೋ ನೀವೇನು ಝೀರೋ ಅಲ್ಲ, ನೀವು ಹೀರೋನೇ ಇವಾಗೂ, ನೀವು ನಗುನೇ ಸಾಕು ಸರ್ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕಾರ್ತಿಕ್ ಅವ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ನೀವು ನೇರವಾಗಿ ಮಾತಾಡೋ ಸಂಗೀತ ಅವ್ರನ್ನ ನಂಬಬಹುದು, ಆದ್ರೆ ಈ ಉಸಿರು ಒಳ್ಳಿ ಥರ ಬದಲಾಗ್ತಿರ್ತಾರಲ್ವ ತನಿಷಾ ಅವರು, ಅವ್ರನ್ನ ಮಾತ್ರ ಇವತ್ತಿಗೂ ನಂಬಬೇಡಿ ಅಂತ ಕಮೆಂಟಲ್ಲಿ ಹೇಳಿದ್ದಾರೆ. ಅದು ಯಾವ ಕಡೆನೋ ಒಂದು ಕಡೆ ನಿಜ ಅಂತಾನೆ ಅನ್ಸಕತ್ತದ. ಯಾಕಂತಂದ್ರೆ ಈಗ ಆಟ ಆಡ್ತಿಲ್ಲ ಸರಿಯಾಗಿ, ಹಂಗೆ ಹಿಂಗೆ ಅಂತ ಹೇಳಿ ದೂರ ಹಾಕಿದ್ರೆ ಹೆಂಗಂತ ಹೇಳಿ ಜನ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಯಾರನ್ನು ಕೂಡ ನಂಬಬೇಡಿ ಕಾರ್ತಿಕ್ ಅವರೇ, ಅಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಉಸಿರು ಒಳ್ಳಿಗಳೇ, ನಿಮ್ಮ ಆಟ ನೀವು ಚೆನ್ನಾಗಿ ಆಡಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಇದರಿಂದ ಏನು ಗೊತ್ತಾಗತ್ತದಪ್ಪ ಅಂದರೆ, ಕಾರ್ತಿಕ್ ಅವರು ಜಲ್ದಿ ಎಲ್ಲರನ್ನ ನಂಬಿ ಬಿಡ್ತಾರ. ಆಮೇಲೆ ಇವ್ರು ಏನನ್ನ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾರೆ, ಅವ್ರು ಏನನ್ನ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾರೆ. ಅಂದರೆ ಈಗ ಹಂಗೆ ಮಾತಾಡ್ತಾರೆ, ಹಿಂದೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಹೇಳ್ತಾರಲ್ವ. ಎಲ್ಲರೂ ಉಸಿರುವಳಿಗಳೇ ಇದ್ದಾರೆ ಆ ಬಿಗ್ ಬಾಸ್ ಮನ್ಯಾಗ. ಯಾರನ್ನ ಕೂಡ ನಂಬಬೇಡ್ರಿ, ನಿಮ್ಮ ಆಟ ನೀವಾಡ್ರಿ, ನಾವಿದೀವಿ ನಿಮ್ಮನ್ನ ಗೆಲ್ಸೋದಕ್ಕಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೆಕ್ಸ್ಟ್ ಕಮೆಂಟ್. ಅವನು ಬೇಕಾದಾಗ ಭಿಕ್ಷೆ ಬೇಡ್ತೀರಾ, ನನಗೆ ಬೇಕು ನನ್ನ ಕಡೆ ಬಾ ಅಂತ ಹೇಳಿ. ಇವಾಗ ನೋಡಿದ್ರೆ ಹೆಂಗು ಮಾಡಿದ್ದೀರಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಇದರಿಂದ ನಮಗೂ ಒಂದು ಗೊತ್ತಾಯ್ತು. ಯಾಕಪ್ಪ ಅಂತಂದ್ರೆ ಅವ್ರು ಚೆನ್ನಾಗಿರೋ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಏಟ್ ಬಿದ್ದಿದ್ದಿಲ್ಲಲ್ಲ, ಅವಾಗಾದ್ರೆ ನನಗೆ ಬನ್ನಿ ಅಂತ ಹೇಳಿ ಅವ್ರ ಸಂಗೀತ ಅವ್ರು ಕಟ್ಕೊಂಡಿದ್ರು ಪಾಪ, ಎಲ್ಲ ಡೀಲೆಲ್ಲ ಮಾಡ್ಕೊಂಡಿದ್ರು. ಆದರೆ ಈ ತನಿಷ್ ಅವರು ನಾನು ಹೈಯೆಸ್ಟ್ ಅಮೌಂಟ್ ಕೊಡ್ತೀನಿ ನಿನ್ಗೆ, ಜಾಸ್ತಿ ಕೊಡ್ತೀನಿ ನಿನ್ಗೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಈಗ ಈ ಆಟದಿಂದ ಏನೋ ಸ್ವಲ್ಪ ಇದಾಯ್ತಲ್ವಾ, ಇಂಜುರಿ ಆಯಿತು ಅವ್ರ ಕೈಗೆ ಮತ್ತು ಬೆನ್ನಿಗೆ. ಅದಕ್ಕೆ ಅವ್ರಿಗೆ ಆಡೋಕ್ಕಾಗ್ತಿಲ್ಲ ಅಂಥೇಳಿ ಈಗ ಅವ್ರನ್ನ ನಾನು ಒಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ, ಆಮೇಲೆ ಅದು ಫುಲ್ಫಿಲ್ ಆಗಲೇ ಇಲ್ಲ ಅಂಥೇಳಿ ಎಲ್ಲ ಈಗ ಹೊರಗೆ ಹಿಡಿದಾರಲ್ವ. ಅದಕ್ಕೆ ಅವ್ರಿಗೆ ಕಮೆಂಟಲ್ಲಿ ಬೈಯಕತ್ತಾರ. ಈ ಒಂದು ಕಾರ್ತಿಕ್ ಅವ್ರಿಗೂ ಕೂಡ ಹೇಳಕತ್ತಾರ, ಏನಪ್ಪ ಅಂತಂದರೆ ಅವ್ರನ್ನ ನಂಬಕ್ಕೆ ಹೋಗಬೇಡಿ ಅಂತ ಹೇಳಿ. ಕಾರ್ತಿಕ್ ಇಲ್ಲಾಂದರೆ ನಿಮ್ಗೆ ಕಿಸ್ಲಿಕ್ಕೆ ಕೂಡ ಆಗಂಗಿಲ್ಲ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದಾರ. ಹೌದು ಅನ್ನಿಸುತ್ತದು. ಯಾಕಪ್ಪ ಅಂತಂದರೆ ಈಗ ತನಿಷಾ ಅವರು ಬರ್ತಾರ, ಆಡ್ತಾರೆ, ಇದು ಮಾಡ್ತಾರ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ನೀವು, ಈ ಕಮೆಂಟಲ್ಲಿ ಕೂಡ ಹೇಳಿದ್ರು. ಏನಪ್ಪ ಅಂತಂದ್ರೆ, ಈಗ ನೀವು ಜೊತೆನೇ ಇದ್ಕೊಂಡು ನೀವು ಆಟ ಆಡೋವಾಗೆಲ್ಲ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಆಮೇಲೆ ಬಂದ್ಬಿಟ್ಟು ನಿಮ್ಮ ಹತ್ರ ಏನಂತಾರ, ಫ್ರೆಂಡ್ ಕಣೋ, ಆಟ ಬೇರೆ ಕಣೋ, ಫ್ರೆಂಡ್ ಕಣೋ ನೀನು, ಎಷ್ಟೊತ್ತಿದ್ರು ನನ್ನ ಫ್ರೆಂಡ್ ಅಂತ ಹೇಳಿ ತಲೆ ಸವರ್ತಾರ. ಈ ತನಿಷ್ ಅವ್ರನ್ನ ಮಾತ್ರ ಯಾವತ್ತಿಗೂ ನಂಬಬೇಡಿ ಅಂತ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಆಮೇಲೆ ಕಾರ್ತಿಕ್ ಅವ್ರು ಇಲ್ಲ ಅಂತಂದರೆ ಯಾರಿಗೂ ಕಿಸಕ್ಕೂ ಕೂಡ ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಇಬ್ಬರು ಮಾಲೀಕರಿದ್ದಾರಲ್ವ, ಸಂಗೀತ ಅವರು ಮತ್ತು ತನಿಷಾ ಅವರು. ಇಲ್ಲಿ ಸಂಗೀತ ಅವರು ಏನೋ ಇವ್ರು ಕಾರ್ತಿಕ್ ಅವ್ರನ್ನ ಬಿಟ್ರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಿನ್ನೆ ಅವ್ರು ತೊಗೊಂಡಿದ್ರು, ಅವ್ರನ್ನ ಟೀಮಿಗೆ ತೊಗೊಂಡಿದ್ರು. ಆಮೇಲೆ ಅವ್ರ ಟೀಮಿಂದ ಈ ಕಡೆ ಬಂದ್ರಲ್ವ ಕಾರ್ತಿಕ್ ಅವರು, ಅವಾಗ ಎಲ್ಲ ಹೋಪ್ ಬಿಟ್ಕೊಂಡ್ರು, ಬೇಜಾರಾದ್ರು. ನಮ್ಗೆಲ್ರಿಗೂ ಕಾಣಿಸಿತ್ತು, ಆ ವಿಡಿಯೋದಾಗೂ ಕೂಡ ನೋಡಿದ್ವಿ ನಾವು ನಿನ್ನೆ ಎಪಿಸೋಡಾಗ. ನಿಮಗೆ ಗೊತ್ತಾದ ಈಗ ಸಂಗೀತ ಅವ್ರು ತೊಗೊಳಕ್ಕೆ ಇಷ್ಟಪಡ್ತಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಯಾರು ಏನೇ ಮಾಡಿದ್ರು ಕಾರ್ತಿಕ್ ನಗು ಮುಂದೆ ಅಲ್ಲಿರುವವರೆಲ್ಲರೂ ಕೂಡ ಶೂನ್ಯ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅವರೊಂದು ಸ್ಮೈಲ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಆ ಒಂದು ಸ್ಮೈಲ್ ಅದು ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ, ಅಲ್ಲಿ ಇರುವವರೆಲ್ಲರೂ ಶೂನ್ಯ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಇದರಿಂದ ಕಾಣಕತ್ತದ ಏನಪ್ಪ ಅಂತಂದರೆ, ಈಗ ನಿಮಗೆ ಇನ್ನೊಂದು ಅರ್ಥ ಮಾಡ್ಕೊಂಡ್ರೆ, ಈಗ ನಮ್ಮ ಕೈಲಿ ಆಡೋಕ್ಕಾಗವಲ್ತು ಈ ಬಿಗ್ ಬಾಸ್ ಮನ್ಯಾಗ ಅಂತಂದಾಗ
ಹೆಂಗೆ ದೂರ ಮಾಡ್ತಾರ್ರಿ. ನಮ್ಮ ಕೈಲಿಂದ ಏನು ಹೆಲ್ಪ್ ಮಾಡೋಕ್ಕಾಗವಲ್ತು, ನಾವು ಯಾವುದೇ ಥರದ ಸಹಾಯ ಮಾಡ್ತಿಲ್ಲ ಅಂತಂದಾಗ ನಮ್ಮನ್ನು ಜನ ಕಣ್ಣು ಮುಂದೆ ಇದ್ದರೂ ಕೂಡ ನಾವು ಮಾತಾಡ್ಸೋಕೆ ಇಷ್ಟಪಡಲ್ಲ, ನಮ್ಮನ್ನು ದೂರ ದಬ್ಬತಾರ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯ್ತು ಅಂತಲೇ ಹೇಳ್ಬೋದು. ಮತ್ತೆ ಈ ಥರ ನಡೆಯಕತ್ತಾವ ಹೊರಗಡೆ ಕೂಡ ಭಾಳ ನಡೆಯಕತ್ತಾವ. ಬಿಗ್ ಬಾಸ್ ಮನೆ ಅಷ್ಟೇ ಅಲ್ಲ, ಇಂಥವೆಲ್ಲ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮತ್ತೆ ನಡೆದಾಗ ಏನು ಅನ್ನಿಸ್ತದಪ್ಪ ಅಂತಂದರೆ, ಹೌದಪ್ಪ ಇಂಥವೇ ಜಾಸ್ತಿ ನಡೆಯಕತ್ತಾವ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲಲ್ಲ ಅಂಥೇಳಿ ಅನಿಸುತ್ತೆ. ಅದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಕಾರ್ತಿಕ್ ಅವ್ರಿಗೆ ಈ ಥರ ಮಾಡಿರೋದಕ್ಕೆ ಬೇಜಾರಾಗಕತ್ತದ ಅಂತಲೇ ಹೇಳ್ಬೋದು. ಕಮೆಂಟ್ಸಲ್ಲಿ ಕೂಡ ಜಾಸ್ತಿ ಜನ ಅದೇ ಹೇಳಿದಾರ, ಕಾರ್ತಿಕ್ ಅವ್ರು ಇಲ್ಲಾಂದರೆ ನೀವು ಯಾರು ಏನೂ ಇಲ್ಲ, ಕಾರ್ತಿಕ್ ಅವ್ರಿಗೆ ಈ ಥರ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ ಅಂತೆಲ್ಲ ಹೇಳಿದಾರ. ಯಾಕ್ರೋ ನೀವೇ ಮತ್ತೆ ನಮ್ಮ ಕಾರ್ತಿಕ್ ಅವ್ರನ್ನ ಹೀರೋ ಮಾಡಕತ್ತಿರಲ್ಲ ಅಂತ ಹೇಳಿದಾರ. ಇಲ್ಲಿ ಹೀರೋನೇ ಕಾರ್ತಿಕ್ ಅವ್ರು ಯಾವತ್ತಿಗೂ ಕೂಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ತುಂಬ ಫೇವ್ರೇಟ್ ಆಗಿದ್ದಾರೆ ಕಾರ್ತಿಕ್ ಅವ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಆಟ ಹೆಂಗೆ ಆಡ್ತಾರ ಏನು ಅವ್ರಿಗೆ ಹಿಂದೊಂದು ಮುಂದೊಂದು ಮಾಡೋಕ್ಕೆ ಬರಂಗಿಲ್ಲ ಅಂತಲೇ ಹೇಳ್ಬೋದು. ಮಾಡ್ತಿಲ್ಲ ಅವರು ಜಾಸ್ತಿ ಕೂಡ. ಆಮೇಲೆ ಇದರಿಂದ ಏನು ಗೊತ್ತಾಗತ್ತದಪ್ಪ ಅಂತಂದ್ರೆ, ಈ ಬಿಗ್ ಬಾಸ್ ಮನ್ಯಾಗ ಅವರೇ ಹೀರೋ ಮಾಡ್ತಾರೆ, ಅವರೇ ಝೀರೋ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಅವ್ರು ಎಷ್ಟೇ ಕುಗ್ಸಾಗಿ ಟ್ರೈ ಮಾಡಿದ್ರು ಕೂಡ ಹೊರಗಡೆ ಜನಕ್ಕೆ ಗೊತ್ತಲ್ವ ಯಾರು ತಪ್ಪಿದೆ ಯಾರ್ದಿಲ್ಲ ಅಂತ ಹೇಳಿ. ಕಾರ್ತಿಕ್ಗೆ ಹಣ ಬೀಡ್ ಮಾಡದ ನೀವುಗಳು ಫಿನಾಲೆಯಲ್ಲಿ ಕಾರ್ತಿಕ್ 50 ಲಕ್ಷ ರೂಪಾಯಿ ಮತ್ತು ಟ್ರೋಫಿನ ತೊಗೊಂಡು ಹೋಗ್ತಾರಲ್ಲ, ಅವಾಗ ಅವರಿಂದ ನೀವೇ ಹೋಗ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಅವಾಗ ತನ ರೆಡಿ ಹಾಕ್ಕಂತ ಇರ್ರಿ, ಅವಾಗ ಅವ್ರು 50 ಲಕ್ಷ ತೊಗೊತಾರಲ್ಲ ಅವಾಗ ರೆಡಿ ಆಗಿರ್ರಿ ಅವ್ರ ಹಿಂದೆ ಹೋಗಕ್ಕ ಅಂಥೇಳಿ ಕಮೆಂಟಲ್ಲಿ ಹೇಳಿದಾರ. ಇಲ್ಲಿ ಎಲ್ಲರೂ ಕೂಡ ತುಂಬ ಜನ ವಿನ್ ಆಗೋದು ಕಾರ್ತಿಕ್ ಅವರೇ ಅಂತ ಹೇಳಿದಾರ. ಆಮೇಲೆ ಇವ್ರ ಕಮೆಂಟಿಂದ ಏನು ಗೊತ್ತಾಗ್ತದಪ್ಪ ಅಂತಂದರೆ, ಕಾರ್ತಿಕ್ ಅವರೇ ವಿಜೇತರ ಆಗ್ತಾರ ಅಂತ ಹೇಳಿ ಇವ್ರೊಂದು ಕಮೆಂಟಿಂದ ಗೊತ್ತಾಗತ್ತದ. ಬಟ್ ಅದು ಯಾರು ವಿನ್ ಆಗ್ತಾರೋ ಯಾರಿಲ್ಲೋ ಅದು ಯಾರ ಕೈಯಾಗೂ ಇಲ್ಲ, ಯಾರು ಏನು ಮಾಡೋಕ್ಕಿಲ್ಲ. ಅದು ಲಾಸ್ಟಿಗೆ ಯಾರು ವಿನ್ ಆಗ್ತಾರೋ ಯಾರು ಬಿಡ್ತಾರೋ ನೋಡೋಣ, ನಾವು ಕೂಡ ಕಾದು ನೋಡೋಣ. ಇನ್ನೂ ಸ್ವಲ್ಪ ದಿನಗಳಿದೆ ಅಲ್ವಾ, ಇನ್ನೂ 3 ವಾರಗಳಷ್ಟೇ ಇದೆ ಬಿಗ್ ಬಾಸ್ ಮುಗಿಯೋಕ್ಕೂ ಕೂಡ. ನೋಡೋಣ ಯಾರು ವಿನ್ ಆಗ್ತಾರ ಅಂತ ಹೇಳಿ. ಇನ್ನು ಈ ಒಂದು ಬಿಗ್ ಬಾಸ್ ಮನೆಯಾಗ ಯಾರು ವಿನ್ ಆಗಬಹುದು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಬೇಕಾದಾಗ ಕಾರ್ತಿಕ್ನ ಯೂಸ್ ಮಾಡ್ಕೊಂಡು ಇವಾಗ ಹುಷಾರಿಲ್ಲ, ಗಾಯ ಆಗಿದೆ, ಅವ್ರಿಗೆ ಬೆನ್ನಿಗೆ ಇದಾಗಿದೆ, ಕೈಗೆ ಏಟ್ ಬಿದ್ದದ ಅಂತ ಹೇಳಿ ಅವ್ರನ್ನ ಆಟದಿಂದನೇ ಹೊರಗಿಡಾಕತ್ತಿರಲ್ಲ, ತಗೊಳಕ್ಕೆ ಇಷ್ಟಪಡ್ತಿಲ್ಲ ಹರಾಜಿನಲ್ಲಿ ಅವ್ರನ್ನ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಬಟ್ ಕಾರ್ತಿಕ್ ಅವರು ಆದಷ್ಟು ಬೇಗ ಹುಷಾರಾಗಿ ಅವರು ಆಟಕ್ಕೆ ಕಮ್ ಬ್ಯಾಕ್ ಆಗಲಿ ಅಂತ ಹೇಳಿ ನಮ್ಮ ಆಶಯ. ಮತ್ತು ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಆದಷ್ಟು ಬೇಗ ಕಾರ್ತಿಕ್ ಅವರು ಕೂಡ ಗುಣಮುಖರಾಗ್ತಾರಂತ ಕೂಡ ಗೊತ್ತಾಗಕತ್ತದ. ಹಾಗೆ ಆಗ್ತಾರೆ ಅವ್ರು. ಯಾಕಂತಂದ್ರೆ ಅವ್ರಿಗೆ ಆಡಬೇಕು ಗೆಲ್ಲಬೇಕನ್ನೋ ಒಂದು ಹಠ ಜಾಸ್ತಿ ಅದ, ಹಸಿವು ಜಾಸ್ತಿ ಇದೆ ಅವ್ರಿಗೆ ಅಂತಲೇ ಕಾಣಿಸಕತ್ತದ. ಆದಷ್ಟು ಬೇಗ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತಲೇ ಹೇಳ್ತೀವಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು, ಆಮೇಲೆ ಈ ಒಂದು ಕಮೆಂಟ್ಸ್ಗಳ ಬಗ್ಗೆ ನಿಮ್ಗೇನು ಅನಿಸಿತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.